ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ಟೈಮು ಮೇನ್ ಸ್ಟೋನ್ ಕೆನಲ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅವತ್ತು ಅಷ್ಟು ಪಪ್ಪೀಸ್ನ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ಪಪ್ಪೀಸ್ಗಳು ತುಂಬಾ ಇದ್ದಾವೆ. ಅದನ್ನು ಒಂದೊಂದಾಗಿ ತೋರಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡೋ ಉದ್ದೇಶ. ನಿಮಗೆ ಆಸ್ಕರ್ ಯಾರು ಅಂತ ಗೊತ್ತಿಲ್ಲ, ಮೇನ್ ಸ್ಟೋನ್ ಕೆನಲ್ ಯಾರು ಅಂತ ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ಸತಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಈಗ ನಮ್ಮ ಹಳೆ ಓನರ್ನ ಮತ್ತೊಂದು ಸತಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಯಾಕಂತಂದರೆ ಹೊಸ ವ್ಯೂವರ್ಸ್ಗೆ ಗೊತ್ತಿರಲ್ಲ ಅಷ್ಟು. ಸರ್ ಬನ್ನಿ. ನಮಸ್ತೆ. ಇವ್ರ ಹೆಸರು ಮಹೇಂದ್ರ ವರ್ಮ ಅಂತ, ಮೇನ್ ಸ್ಟೋನ್ ಕೆನಲ್ಲು ನಮ್ಮ ಮನೆ ಹತ್ರನೇ ಇರೋಂಥವ್ರು. ಸರ್ ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ಮಹೇಂದ್ರ ವರ್ಮ ಅಂತ. ಮೇನ್ ಸ್ಟೋನ್ ಕೆನಲ್ಲು ಓನ್ಲಿ ಹಸ್ಕಿ ಬ್ರೀಡಿಂಗ್ ನಮ್ಮ ಹತ್ರ ಸಿಗುತ್ತೆ ಮರಿಗಳು, ಅದರಲ್ಲೂ ಕ್ವಾಲಿಟೀಸ್. ಹೌದು. ಈಗ ಪ್ರೆಸೆಂಟ್ಲಿ ಯಾವ್ಯಾವ ತೋರಿಸ್ತೀರಾ ಸರ್ ಇವತ್ತು? ಈಗ ಆಸ್ಕರ್ ಮರಿ ಇದೆ, ನಮ್ಮ ಹೊಸ ಗಂಡು ಇಂಪೋರ್ಟ್ದು ಬೈಸಾನ್. ಅದನ್ನು ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಹಾಂ, ಬನ್ನಿ ಸರ್ ತೋರಿಸಿ. ಮೇಯ್ನ್ ಏನಂತಂದರೆ ಈ ವಿಡಿಯೋ ಮಾಡೋ ಉದ್ದೇಶ ಕ್ವಾಲಿಟಿ ಸೀಕರ್ಸ್ಗಷ್ಟೇ. ಅಂದರೆ ನಿಮಗೆ ಹೇಗಿರುತ್ತೆ ಒಂದೊಂದು ಹಸ್ಕೀಸ್ ಅಂತ ತೋರಿಸೋ, ನಿಮಗೆ ನೋಡಿದ್ರೆ ಒಂದು ಐಡಿಯಾಸ್ಗಳು ಬರುತ್ತೆ. ಬೇರೆ ಎಲ್ಲೋ ಹೋಗಿ ಆನ್ಲೈನಲ್ಲಿ ಸ್ಕ್ಯಾಮ್ ಆಗೋ ಬದಲು ಈ ಥರ ನೀವು ನೋಡಿ ತೊಗೊಂಡ್ರೆ, ಇಲ್ಲ ಡೈರೆಕ್ಟಾಗಿ ಬಂದು ನೋಡಿ ತೊಗೊತೀರಾ ಅಂತಂದರೆ ಯಾವುದೇ ರೀತಿ ಸ್ಕ್ಯಾಮ್ ಆಗೋಲ್ಲ. ಸರ್ ಇವಾಗ ಒಂದೊಂದೇ ತೋರಿಸಿ ಸರ್, ಯಾಕಂತಂದರೆ ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ದೆ ಆನ್ಲೈನ್ ಸ್ಕ್ಯಾಮರ್ ಅಂತ. ಅದೇ ತುಂಬ ಆಗ್ಬಿಟ್ಟೈತೆ ಈಗಲೂ ಜನಗಳು ಅದನ್ನೇ ನಂಬ್ತಾರೆ. ಹೌದು ನೋಡಿ, ಇದು ಫಸ್ಟ್ ಮರಿ. ಇದು ನಮ್ಮ ಆಸ್ಕರ್ದು ನೋಡಿ, ಸೇಮ್ ಅವನು ಹೆಂಗಿದಾನೋ ಹಂಗೆ ಇರುತ್ತೆ ಮರಿ. ಸೊ ಕ್ವಾಲಿಟಿ ನೋಡಿ, ಇನ್ನು 35 ಡೇಸ್ ಮರಿಗೆ ನೋಡಿ, ಫಸ್ಟ್ ಮೇಲ್ ಮರಿ. ಸರ್ ಇದು ನೀವು ಕೊಡೋದು 35 ಡೇಸ್ ಆದಮೇಲೆ ಇಲ್ಲ 45 ಡೇಸ್? ಸೊ 45 ಡೇಸ್ ಆದಮೇಲೆ ಒಂದು ವ್ಯಾಕ್ಸಿನ್ ಆಗಿನೇ ಕೊಡ್ತೀವಿ. ಒಂದು ವ್ಯಾಕ್ಸಿನ್ ಆಗಿ ಒಂದು 2 ಡೇಸ್ ನಾವು ಇಟ್ಕೊಂಡ್ರು ನಿಮಗೆ ಎಷ್ಟೇ ಅರ್ಜೆಂಟ್ ಇಟ್ಟರು ಬೇಗ ಕೊಡೋದಿಲ್ಲ. ಇಲ್ಲ ಕೊಡೋಕ್ಕಾಗಲ್ಲ. ಬೇಕೇ ಬೇಕಂದರೆ ಅವ್ರು ರಿಸ್ಕ್ ಮೇಲೆ ಕೊಡ್ತೀವಿ. ಬಟ್ ನಾವು ಏನಿದೆ ಅದನ್ನ ಹೇಳ್ಬಿಟ್ಟು ಸೇಫ್ಟಿ ನೋಡಿ ವ್ಯಾಕ್ಸಿನ್ ಮಾಡಿ ಕೊಡ್ತೀವಿ ಮರಿ. ಓಕೆ ಓಕೆ ಸರ್, ನೋಡ್ಬೋದು ಸೈಜ್ ಯಾವ 35 ಡೇಸ್ಗೆ. ನೀವು ನಾರ್ಮಲ್ ಹಸ್ಕಿ ನೋಡೋದಕ್ಕೂ ಇದು ನೋಡೋಕ್ಕೂ ನಿಮಗೆ ನೋಡಿ 4 ಹಸ್ಕಿ ಸೈಜ್ ಇರುತ್ತೆ. ಇದು 35 ಡೇಸ್ಗೆ ಇಷ್ಟು ಇರಲ್ಲ. ಇದರಲ್ಲಿ ಕಾಲು ಭಾಗ ಇರುತ್ತೆ ಅಷ್ಟೇ. ಈ ಮರಿಗಳು ತುಂಬ ಮರಿಗಳಿದೆ, 3 ಬ್ಯಾಚ್ ಮರಿಗಳು. ನಾನು ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಇದು ಸೆಕೆಂಡ್ ಮರಿ. ಇದು ಆಸ್ಕರ್ದೇನಾ? ಇದು ಆಸ್ಕರ್ದೇನೆ. ಇವಳು ಫೀಮೇಲ್. ಮೇಲ್ ಮರಿ ಕಂಪೇರ್ ಮಾಡುವಾಗ ಫೀಮೇಲ್ ಸ್ವಲ್ಪ ಕಮ್ಮಿ ಇರುತ್ತೆ. ಇವಳು ಫೀಮೇಲ್, ಸೇಮ್ ಬ್ಯಾಚ್. ಅಂದರೆ ಅನಾಟಮಿಯಲ್ಲಿ ನೀವು ನೋಡೋದಾದರೆ ಮೇಲ್ಗಿನ ಫಿಮೇಲ್ ಕಮ್ಮಿನೇ ಬರೋದು ನಿಮಗೆ. ದೊಡ್ಡವಾದ್ಮೇಲೂ ಅಷ್ಟೇ, ಚಿಕ್ಕವಿದ್ದಾಗಲೂ ಅಷ್ಟೇ. ಹೌದು, ಕಂಪ್ಲೀಟ್ಲಿ ಬ್ಲೂ ಐಸು. ಅದೊಂದು ತೋರಿಸ್ತೀನಿ. ಇದಂತೂ ಪರ್ಸ್ನಲ್ ಫೇವ್ರೇಟ್ ಆಗಿಬಿಟ್ಟೈತೆ ನನಗಂತೂ. ತುಂಬಾ ಆ್ಯಕ್ಟಿವ್ ಇರೋಂಥದ್ದು. ಇದು ಸಕ್ಕದಾಗೈತೆ ಇದು ಆ್ಯಕ್ಟಿವು. ನೋಡಿ, ಸುಮ್ಮನೆ ಇರ್ತಾನೆ ಇಲ್ಲ. ಇದು ನೋಡಿ, ಇದು 3ನೇ ಮರಿ. ಇದು ಫೀಮೇಲ್ ಮರಿ. ಇದು ಫೀಮೇಲೇನಾ? ಹೌದು. ಓಕೆ, ಇದೇನು ಬುಕ್ ಆಗಿದೆಯಾ ಸರ್? ಹಾಂ, ಇದೇನು ಬುಕ್ ಆಗಿದೆಯಾ? ಈ ಫೀಮೇಲ್ ಮರಿನಾ? ಹೌದು. ಓಕೆ, ತುಂಬಾ ಆ್ಯಕ್ಟಿವ್ ಇರೋಂಥ ಡಾಗ್ ಇದು. ಹೌದು. ಅವಾಗಲಿಂದ ತುಂಬ ತೀಟೆ ಅಂದರೆ ತೀಟೆ, ಇವಾಗ ಮಗೈತೆ. ಇದೊಂದಿದೆ, ಇನ್ನೊಂದು ಮರಿ ಇದು ತೋರಿಸ್ತೀನಿ ನೋಡಿ. ಅದು ಮೇಲಾ ಫೀಮೇಲ್? ಇದು ಫೀಮೇಲ್. 2 ಫೀಮೇಲ್. 3 ಫೀಮೇಲ್ ಬುಕ್ ಆಗಿದೆ ಆಲ್ರೆಡಿ. ಓಕೆ, ತುಂಬ ಚೆನ್ನಾಗಿದೆ. ಅದು ಕಡೆ ಇರೋದು ಚೆನ್ನಾಗೈತೆ. ನೋಡಿ, ನೋಡ್ಬೋದು ನೀವು. ಅದು ಮಾರ್ಕಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು. ಹೌದು. ಕೋಟಿಂಗ್ ನೋಡಿ, ಈಗಾಗಲೇ 35 ಡೇಸ್ ಆಗಿರುತ್ತೆ. ಈಗಲೇ ಕೋಟಿಂಗ್ ನೋಡಿ ಹೇಗಿದೆ ಅಂತ. ಸರ್ ಇದನ್ನು ಏನಂತ ಕರೀತಾರೆ ಕೋಟ್ನ? ಸರ್ ಇದು ಸೂಪರ್ ಹುಲಿ ಅಂತಾರೆ ಸರ್. ಸೂಪರ್ ಹುಲಿ ಕೋಟ್. ಹೌದು. ಈಗ ಸಣ್ಣ ಕೂದಲಿರುತ್ತೆ, ಅದನ್ನೇ ಹುಲಿ ಕೋಟ್ ಅಂತ ಹೇಳ್ತಾರೆ. ಬಟ್ ನಾರ್ಮಲ್ ಕೋಟಿಂಟು ಹುಲಿ ಕೋಟ್ಗೆ ಮೆಟ್ ಮಾಡಿಬಿಟ್ಟು ಅದರಲ್ಲಿ ನಿಮಗೆ 70-75 ಡೇಸು ಮರಿಗಳನ್ನ ಕೂಡ ಮಾಡಿಬಿಟ್ಟು ಏನೋ ಒಂದು ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮರಿ ಮಾಡಿಬಿಡ್ತಾರೆ. ಸೊ ಮರಿ ಯಾವಾಗ ತೊಗೊಳ್ಳೋವಾಗೂ ಫಾದರ್ ಮದರ್ ಹೋಗಿ ಲೈವ್ ಆಗಿ ನೋಡ್ಬಿಟ್ಟು, ಸೊ ಮರಿ ಕ್ವಾಲಿಟಿ ನೋಡಿದ್ರೆ ಫಾದರ್ ಮದರ್ ಹೆಂಗಿರುತ್ತೆ ಗೊತ್ತಾಗುತ್ತೆ. ನೀವು ಫಾದರ್ ಮದರ್ ಎರಡನ್ನೂ ತೋರಿಸ್ತೀರಾ ಬಂದರೆ? ಹಾಂ, ಖಂಡಿತಾಗೆ. ಫಾದರ್ ಮದರ್ ಎರಡೂ ನಮ್ಮ ಹತ್ರನೇ ಇದೆ. ಬೇರೆ ಆಚೆ ಕಡೆಯಿಂದ ಮರಿ ಎತ್ತಿ ಯಾರಿಗೂ ಕೊಡಲ್ಲ. ಯಾಕಂತಂದರೆ ಫೀಮೇಲು ಇವ್ರ ಹತ್ರನೇ ಇರೋಂಥದ್ದು, ಮೇಲು ಇವ್ರ ಹತ್ರನೇ ಇರೋಂಥದ್ದು. ಇವ್ರ ಹತ್ರ ಇರೋಂಥ ಮೇಲ್ಗಳು ಬಂದು ಕಂಪ್ಲೀಟ್ಲಿ ಇಂಪೋರ್ಟ್ ಆಗಿರೋಂಥವೆ. ನೆಕ್ಸ್ಟ್ ನಿಮಗೆ ಸ್ಟಡ್ಗೂ ಕೂಡ ಅವೈಲಬಲ್ ಆಗಿರುತ್ತೆ. ನಿಮಗೆ ಯಾವ್ಯಾವ ಇದೆ ಅಂತ ಗೊತ್ತಿಲ್ಲ ಅಂತಂದರೆ ಒಂದು ಸತಿ ಲಾಸ್ಟ್ ವಿಡಿಯೋ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ.
ಹೌದು, ಲೈವ್ ಆಗಿ ಬಂದರೆ ಎಲ್ಲನೂ ತೋರಿಸ್ತೀನಿ. ಆ ಲೈವಲ್ಲಿ ನೋಡೇ ತೊಗೊಬೇಕು ನೀವು. ಯಾಕಂತಂದರೆ ಒಂದ್ಸತಿ ನೀವು ಮರಿ ತಗೊಳ್ಳೋದು ಒಂದೇ ಸರಿ, ಬಟ್ ನೀವು ಅದನ್ನು ನೋಡಿ ಎಷ್ಟೊಂದು ವೀಡಿಯೋಸ್ಗಳ್ನ ನೋಡ್ತೀರಾ, ಎಷ್ಟೊಂದು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿ ನೋಡ್ತೀರಾ. ಅದನ್ನೆಲ್ಲ ನೋಡೋದು ಬಿಟ್ಟು ಒಂದ್ಸತಿ ಡೈರೆಕ್ಟಾಗಿ ಬಂದು ಯಾರ್ಯಾರ ಹತ್ರ ಮರಿ ಇದ್ದಾವೆ ಡೈರೆಕ್ಟಾಗಿ ನೋಡಿ ನಿಮಗೆ ಯಾವ ಕ್ವಾಲಿಟಿ ಸೆಟ್ ಆಗುತ್ತೆ, ಯಾವ ಮರಿ ತುಂಬ ಆ್ಯಕ್ಟಿವ್ ಆಗಿದೆ ಅದನ್ನು ನೋಡ್ಬಿಟ್ಟು ತೊಗೊಂಡ್ರೆ ನಿಮಗೂ ಒಳ್ಳೆಯದು. ಮುಂದೊಂದು ದಿನ ನಿಮ್ಗೆ ಅದು ಇದು ಕಷ್ಟ ಅಂತ ಬರಲ್ಲ, ನೀವು ಬೇರೆಯವ್ರನ್ನ ದೂರ ಅಂಥದ್ದಿರಲ್ಲ. ಸರ್ ನೆಕ್ಸ್ಟ್ ಇದು ಸೆಕೆಂಡ್ ಬ್ಯಾಚ್ ಮರಿ. ಈಗ ಫಸ್ಟ್ ಬ್ಯಾಚ್ ಆಯ್ತಾ? ಫಸ್ಟ್ ಬ್ಯಾಚ್ ಆಯಿತು. ಇದು ಆಸ್ಕರ್ದೇ? ಇದು ಆಸ್ಕರ್ದೇನೆ. ಇವನ್ ಮೇಲೆ ಮರಿ ಇನ್ನು 28 ಡೇಸ್ ಆಗ್ತಾಯಿದೆ ಇವ್ರಿಗೆ. ಓಕೆ, ನೋಡಿ ನೀವು ನೋಡ್ಬೋದು 28 ಡೇಸ್ ಇವತ್ತಿಗೆ. ಇದು ಕಂಪ್ಲೀಟ್ಲಿ ಬ್ಲೂ ಐಸ್ ನೀವು ನೋಡ್ತಾ ಇರ್ಬೋದು. ಇನ್ನೇನೊಂದು 5-6 ಡೇಸ್ಗೆ ಅದೇ ಸೈಜ್ ಬಂದುಬಿಡ್ತದೆ. ಸೊ ಸ್ಪೆಷಲಾಗಿ ಅವನದು ಮರಿಗಳೆಲ್ಲ ಒಂದು ನೋಡಿ ಹಿಂಗೆ ಬರುತ್ತೆ, ಹುಳ್ಳಿ ಕೋಟ್ ಆಗಲಿ. ಸೊ ಅವನು ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು ವೀಡಿಯೋಸ್ ಅವನು ಆಗ್ಲಿಂದ. ಅದೇ ಫಾದರು. ಸೊ ಆ ಬ್ಯಾಚಲ್ಲಿ ಇದರಲ್ಲಿ 2 ಮೇಲ್ ಇದೆ, 2 ಫೀಮೇಲ್ ಇದೆ. 2 ಮೇಲ್ 2 ಫೀಮೇಲಾ? ಓಕೆ, ಇದು ಫೀಮೇಲ್ದು. ಯಾರಾದರೂ ಒಳ್ಳೆ ಗುಡ್ ಕ್ವಾಲಿಟಿ ಪಪ್ಪೀಸ್ನ ಹುಡುಕ್ತಾ ಇದ್ದರೆ ನೀವು ಒಂದ್ಸತಿ ಬಂದು ನೋಡಿಕೊಂಡು ಲೈವಲ್ಲಿ ನೋಡಿಕೊಂಡು ನೀವು ತಗೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಬುಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಹೌದು, ಇದೊಂಥರ ಅಲ್ಲ ಸರ್ ಇದು? ಹೌದು. ಅಂದರೆ ಕಂಪ್ಲೀಟ್ಲಿ ಒಂದು ಮದರ್ ಒಂದು ಫಾದರ್ಗೆ ಅಂತ ತಗೊಂಡ್ರೆ ಮರಿಗಳು ಅದರಲ್ಲಿ ಕಂಪ್ಲೀಟ್ಲಿ 70% ಫಾದರ್ ಥರ ಇದೆ ಸರ್. 80% 75% ಫಾದರ್ ಥರನೇ ಮರಿ ಬರುತ್ತೆ. ಇನ್ನು 20 ಹೌದು ಮದರ್ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಈಗ ಬಂದು ನಿಮಗೆ ಅವ್ರಿಗೆ ಹೊಸ್ದಾಗಿ ಬಂದಿರೋಂಥದ್ದು ಅವ್ರ ಹತ್ರ ಬಂದಿರೋ ಹೊಸ ಮೇಲು ಬೈಸನ್ ಅಂತ, ಅವನು ಕೂಡ ನಿಮಗೆ ವಿಡಿಯೋ ಹಾಕ್ತಿರ್ತೀನಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಅವ್ನ ಮರಿಗಳು ಇಂಥವು. ಇದು ಬೈಸನ್ದು ಫಸ್ಟ್ ಲೀಟ್ರು. ಹೌದು, ನಿಮ್ಮ ಹತ್ರ ಬಂದು ಆಲ್ಮೋಸ್ಟ್ ಅವ್ರ ಹತ್ರ ಬಂದೆ 2 months ಆಯಿತು. ಅವನಿಗೇನಿದು ಫಸ್ಟ್ ಲೀಟ್ರು. ಹಾಂ, ನೋಡಿ ಫುಲ್ ಎಕ್ಸಾಟಿಕ್ ಮರಿ ಇದು. ಫುಲ್ ಎಕ್ಸಾಟಿಕ್ ಕಲರ್. ಹೌದು, ಅಗೋಟಿ ಎಲ್ಲ ಅಗೋಟಿ ಸಾಲಿಡ್ ರೆಡ್. ಇನ್ನು 22 ಡೇಸ್ ಆಗ್ತಾ ಇದೆ ಅಷ್ಟೇ ಮರಿಗೆ. ನೋಡ್ಬೋದು ನೀವು ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಹೆಂಗೆ ಏನು ಕ್ವಾಲಿಟಿ ಇದೆ. ಸೊ ಒಂದು ಏನು ಯಾವ ಥರ ಮರಿ ಬರುತ್ತೆ ಅಂತ ನೋಡಿ. ನೀವು ಒಂದು ಎಕ್ಸಾಟಿಕ್ ಪೆಟ್ ಇಡಬೇಕು ಅಂತಂದರೆ ಇವೆಲ್ಲ ಎಕ್ಸಾಟಿಕ್ ಕಲರ್ಸ್ಗಳು, ಸಾಲಿಡ್ ಕಲರ್ಸ್ಗಳು ಸಿಗೋಂಥದ್ದು ನಿಮ್ಗೆ. ಹೌದು, ಕಂಪ್ಲೀಟ್ಲಿ. ನೆಕ್ಸ್ಟ್ ಇನ್ನು ನೋಡಿ 3ನೇ ಬ್ಯಾಚಲ್ಲಿ 2ನೇ ಮರಿ ತೋರಿಸ್ತಾರೆ ಈಗ. 2 ನೋಡಿ, 2 ಎಕ್ಸಾಟಿಕ್ ಕಲರೇ. 2 ಎಕ್ಸಾಟಿಕ್ ಕಲರ್ಸ್. ಹೌದು, ಅಸ್ಕಿಸೆ ಒಂಥರ ನಿಮ್ಗೆ ಹಂಗೇನೆ ಅದು ಒಂಥರ ಚೆನ್ನಾಗಿ ಸಾಕ್ತಿದ್ರೆ ಸಾಕ್ತಾನೆ ಇರಬೇಕು ಅನಿಸ್ತಾ ಇರ್ತದೆ. ಅದರಲ್ಲೂ ನೀವೇನಾದ್ರು ಸೂಪರ್ ಹುಲಿ ಕೊಟ್ಟು ತಗೊತೀರಾ ಅಂದರೆ ಫಿದಾಗಿ ಹೋಗ್ಬಿಡ್ತೀರಾ ಅದ್ರ ಕಲರ್ಗಳಿಗೆ, ಅದ್ರ ಕೋಟಿಂಗ್ಗೆ ಎಲ್ಲ ಥರನೂ. ಇವೆಲ್ಲ ನೀವು ನೋಡ್ತಾ ಇರೋದು ಎಕ್ಸಾಟಿಕ್ ಕಲರ್ಸ್, ನಿಮಗೆ ನಾರ್ಮಲಲ್ಲಿ ಎಲ್ಲೂ ಸಿಗಲ್ಲ. ಅಸ್ಕಿಯಲ್ಲೇ ಎಕ್ಸಾಟಿಕ್ ಸಾಕಬೇಕು ಅಂತ ಏನಾದರೂ ಇದ್ದಿದ್ರೆ ನಿಮಗೆ ನೋಡ್ಬೋದು ಅವರು. ಇವು 2 ಫೀಮೇಲೇ, 2 ಫೀಮೇಲ್ ಮರಿನೇ. ಇದರಲ್ಲಿ ಎಷ್ಟಿದೆ ಸರ್? ಈ ಬ್ಯಾಚಲ್ಲಿ ಎಷ್ಟಿದೆ? ಈ ಬ್ಯಾಚಲ್ಲಿ ಟೋಟಲ್ 6 ಮರಿ ಇದೆ. ಹಾಂ, ಅದರಲ್ಲಿ ಇವರಿಬ್ಬರು ಫುಲ್ ಎಕ್ಸಾಟಿಕ್ ಕಲರ್, ಫುಲ್ ಎಕ್ಸಾಟಿಕ್ ಬಂದವ್ರೆ. ಹೌದು. ಇನ್ನು 4 ಸರ್? ಇನ್ನು 4 ತೋರಿಸ್ತೀನಿ. ಇದೊಂದು ಮೇಲು. ಇದು ಮೇಲ ಫಿಮೇಲಾ? ಹಾಂ, ಇದು ಮೇಲ್. ಇದು ಓಕೆ. ನೋಡ್ತಾ ಇರ್ಬೋದು ಮಾರ್ಕಿಂಗ್, ನಾರ್ಮಲ್ ಅಸ್ಕಿ ಮಾರ್ಕಿಂಗ್ ನೋಡಿ, ಎಲ್ಲ ನೋಡಿ ನೀವು. ಕಲರ್ ಫುಲ್ಲು ಡಾರ್ಕ್ ಬರುತ್ತೆ. ಇನ್ನು 22 ಡೇಸ್ ಅಷ್ಟೇ ಆಗಿರೋದು ಅವಕ್ಕೆ. ಇನ್ನು ನಿಮ್ಮ ಕೈಗೆ ಬರೋಷ್ಟೊತ್ತಿಗೆ ಇದು 45 ಡೇಸ್ ಆಗಿ ಒಂದು ವ್ಯಾಕ್ಸಿನ್ ಆಗಿ ನಿಮ್ಮ ಹತ್ರ ಬರೋಂಥದ್ದು. ಜೊತೆಗೆ ಅಷ್ಟರೊಳಗಡೆ 2 ಸರಿ ಡಿವರ್ಮಿಂಗ್ ಕೂಡ ಆಗಿರುತ್ತೆ. ಹೌದು ಸರ್, ಡಿವರ್ಮಿಂಗ್ ಆಗಲೇ ಸ್ಟಾರ್ಟ್ ಆಗಿರ್ತಾರೆ. ಹೌದೌದು, 15 ಡೇಸ್ಗೆ ಒಂದು ಡಿವರ್ಮಿಂಗ್ ಕಂಪ್ಲೀಟ್ ಆಗಿದೆ. ಹಾಂ, ಇನ್ನು ಸೆಕೆಂಡ್ ಡಿವರ್ಮಿಂಗ್ 30 ಡೇಸ್ಗೆ ಮಾಡ್ತೀವಿ. ಸರ್, ಇವಾಗ ನಿಮ್ಮ ಹತ್ರ ಮರಿ ತಗೊಂತಾರೆ ಅಂತಂದರೆ ಅವರು ಫಸ್ಟ್ ಟೈಮ್ ಪೆಟ್ ಪೇರೆಂಟ್ ಆಗಿದ್ರೆ ಅವ್ರಿಗೆ ಕಂಪ್ಲೀಟ್ ಹೇಳ್ಕೊಂಡು ಕೊಡ್ತೀರಾ? ಇಲ್ಲ ಖಂಡಿತ ಎನಿ ಟೈಮ್ ಆ ಥರ ಅಲ್ಲ. ನಮ್ಮ ಕೈಲಿ ಆಗಿದ್ದಷ್ಟು ಮರಿ ಕೊಟ್ಬಿಟ್ವಿ ಮುಗ್ದೋಯ್ತಂತಲ್ಲ. ಏನೇ ಡೌಟ್ ಆದರೂ ಎಷ್ಟೊತ್ತಾದರೂ ಸರಿ ನಮಗೆ ಕಾಲ್ ಮಾಡಿ, ನಮ್ಗೆ ಗೊತ್ತಿದ್ದನ್ನ ಹೇಳ್ತೀವಿ. ಏನೋ ಸಿವಿಯರ್ ಪ್ರಾಬ್ಲಮ್ಮು ತೊಂದರೆ ಆಯ್ತು ಅಂದರೆ ನಾನು ಹೇಳ್ತೀನಿ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ತೋರಿಸಿ ಅಂತ. ಯಾಕಂದರೆ ನಾವು ಐಡಿಯಾ ಹೇಳ್ಬೋದು, ಟ್ರೀಟ್ಮೆಂಟ್ ಡಾಕ್ಟ್ರ್ ಮಾಡ್ತಾರೆ. ಹೌದು, ನಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಷ್ಟು ನಾವು ಹೇಳ್ಬೋದು. ಬಟ್ ನಾಯಿಗೆ ತುಂಬ ಹುಷಾರಿಲ್ಲ, ಅದು ಮೋಷನ್ ಏನೋ ಆಗಿಲ್ಲ, ನೀವು ಡೈಜೆಷನ್ ಆಗಿಲ್ಲ, ಮೇಲೆ ಊಟ ಕೊಡ್ತಾಯಿದ್ರಿ, ಇಲ್ಲ ಕೋಲ್ಡ್ ಆಗಿಬಿಟ್ಟಿದೆ, ಮೊಸರು ಕೊಟ್ಬಿಟ್ರಿ, ಐಸ್ ಕ್ರೀಮ್ ಕೊಟ್ಬಿಟ್ರಿ, ನೀರಿಗೆ ಚೇಂಜ್ ಆಯಿತು, ಇಲ್ಲ ಗಾಳಿ ಚೇಂಜ್ ಆಯಿತು, ಏನು ನಮ್ಮ ಮಕ್ಕಳಿದ್ದಂಗೆ ಅವಕ್ಕೆ ಏನೋ ಒಂದು ಇನ್ಫೆಕ್ಷನ್ ಬರುತ್ತೆ. ಸೊ ಆವಾಗ ಸಣ್ಣ ಪುಟ್ಟ ನಾವು ಹೇಳ್ತೀವಿ. ಆಗಿಲ್ಲ ಅಂತ ಇಮಿಡಿಯೇಟಾಗಿ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ತೀವಿ, ಡಾಕ್ಟ್ರಿಗೆ ಹೋಗ್ಬೇಕು. ನೀವು ಅದನ್ನು ಬಿಟ್ಟು ಇನ್ನೊಬ್ಬರನ್ನ ಕನ್ಸಲ್ಟ್ ಮಾಡೋದು, ಬೇರೆಯವ್ರನ್ನ ಕನ್ಸಲ್ಟ್ ಮಾಡಿ ವೆಯ್ಟ್ ಮಾಡಿದಷ್ಟು ನಾಯಿಗೆ ಸೀರಿಯಸ್ ಆಗಿಬಿಡುತ್ತೆ.
ಯಾವತ್ತಾದರೂ ಅಷ್ಟೇ ನಾನು ಏನಕ್ಕಂತಂದರೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಹೇಳ್ಬೋದು. ಇವಾಗ ನಾನೇ ಆಗಿರ್ಬೋದು, ಅವರೇ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಪ್ರಕಾರ ಹಿಂಗೆ ನೋಡಿರ್ಬೋದು, ಈ ಥರ ಆಗಿರ್ಬೋದು ಅಂತ ಹೇಳ್ಬೋದೇ ಹೊರತು ಇದಕ್ಕೆ ಟ್ರೀಟ್ಮೆಂಟ್ ಇದೇ ಮಾಡಬೇಕು, ಇದನ್ನು ಮಾಡಿದ್ರೇ ಹೋಗುತ್ತೆ ಅಂತ ನಾವು ಕೂಡ ಹೇಳಲ್ಲ, ಯಾರು ಕೂಡ ಹೇಳಲ್ಲ. ಅದೊಂಥರ ರಿಸ್ಕ್ ಇದ್ದಂಗೆ. ಸೊ ನೀವು ಏನೇ ಆದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸತಿ ಇವ್ರ ಕಡೆನೇ ಎಷ್ಟೊಂದು ಡಾಕ್ಟರ್ಗಳು ಇರ್ತಾರೆ, ಇವ್ರಿಗೆ ಗೊತ್ತಿರೋಂಥವ್ರೆ, ಅವ್ರನ್ನ ನಿಮ್ಗೆ ಕನ್ಸಲ್ಟ್ ಮಾಡಿಕೊಡ್ತಾರೆ. ನಮ್ಮ ನಿಯರ್ ಬೈ ಇರೋರನ್ನ ನಾವು ರೆಫರ್ ಮಾಡ್ತೀವಿ, ಇಲ್ಲ ನಿಮ್ಮ ನಿಯರ್ ಬೈ ಯಾರನ್ನ ಇದ್ರೆ ರೆಫರ್ ಮಾಡ್ತೀವಿ. ಯಾವುದೇ ಏರಿಯಾ ತಗೊಳ್ಳಿ, ನೀವು ಎಲ್ಲೇ ತಗೊಳ್ರಿ, ಆಲ್ ಓವರ್ ಇಂಡಿಯಾ ಅವರು ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತಾರೆ, ಜೊತೆಗೆ ಕಳಿಸಿದ್ದಾರೆ ಕೂಡ. ಹೌದು ಸರ್, ಅರೌಂಡ್ ಎಷ್ಟು ಮರಿ ಮಾರಿದ್ದೀರಾ ನೀವು ಇಲ್ಲಿವರೆಗೂ? ಸರ್ ಆ ಥರ ಲೆಕ್ಕ ಹಾಕ್ಕೊಂಡಿಲ್ಲ ಸರ್, ಬಟ್ ತಿಂಗ್ಳಿಗೆ ನೋಡಿ ಈ ಥರ ಇಷ್ಟು ಮರಿ ಇರುತ್ತೆ ನೋಡಿ. ಈಗಲೇ ಒಂದು 40 days ಹಿಂದೆ ಲೆಕ್ಕ ತೊಗೊಂಡ್ರೆ ನೀವು ಇಲ್ಲೊಂದು 14 ಇರ್ಬೋದು. ಎಷ್ಟಿದೆ ಸರ್ ಇಲ್ಲಿ ಈಗ ಸರ್? ಈಗ 3, 6, 7, 8, 9, 10, 11, 12 ಇದ್ದಾವೆ, 13 ಇದ್ದಾವೆ. ಹೌದು 13 ಇದ್ದಾವೆ ಟೋಟಲು. ನೋಡ್ತಾ ಇರ್ಬೋದು ಹೆಂಗೆ ಮಾಡಿಸಿದ್ದಾರೆ ಜಾಗ ಅಂತ. ಇದಿನ್ನೂ ನಿಮಗೆ ಇದೊಂಥರ ಫಸ್ಟ್ ನಿಮಗೆ ಮರಿ ತೋರಿಸ್ಬೇಕು ಅಂತ ಅಷ್ಟೇ ವಿಡಿಯೋ. ಇನ್ನೊಂದು 2-3 ತಿಂಗಳಾಗುತ್ತಾ ಸರ್? ಇನ್ನೊಂದು 2 months. ಇನ್ನೊಂದು 2 months ನಿಮಗೆ ಯಾವ ಥರ ಪ್ಲಾನ್ ಮಾಡೋರು ಅವರು, ಮರಿಗಳ್ಗೆ ಹೆಂಗಿಡಬೇಕು, ಅಡಲ್ಟ್ಗಳ್ಗೆ ಹೆಂಗಿಡಬೇಕು ಅಂತ ನೀವು ನೋಡಿದ್ರೇನೆ ಫಿದಾಗ್ಬಿಡ್ತೀರಾ. ನಾಯಿನ ನಾನು ಎಷ್ಟು ಮಟ್ಟಿಗೆ ಲವ್ ಮಾಡ್ತೀನಂತ ಅದ್ರಲ್ಲಿ ಗೊತ್ತಾಗುತ್ತೆ. ಅದ್ರಲ್ಲಿಗಿನ್ನ ಒಂದು ಸ್ವಲ್ಪ ಹಿಂದೆ ಬಂದರೆ ಕ್ಯಾಮ್ರಾ ಎತ್ಕೊಂಬ, ಹಿಂಗೆ ಬಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಈ ಕಾರ್ವಿಂಗ್ಸ್ ಆಗಿರ್ಬೋದು, ಇವೆಲ್ಲ ಕಂಪ್ಲೀಟ್ಲಿ ಅಸ್ಕಿಲೇ ಮಾಡಿಸ್ಬಿಟ್ಟವ್ರು ಅವರು. ಅಸ್ಕಿಲಿಂದನೇ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರದ್ದು ಫುಲ್ ಕಂಪ್ಲೀಟ್ಲಿ ಡೋರ್ ಆಗಿರ್ಬೋದು ಎಲ್ಲ ಅಸ್ಕಿಗಳಿಗೆ ಅಂತಲೇ ಇಟ್ಬಿಟ್ಟವ್ರೆ. ಹೌದು ಸರ್, ಈಗ ನೆಕ್ಸ್ಟು ಫೈನಲ್ಲಾ? ಇದೊಂದು ಫೀಮೇಲ್, ಇದೊಂದು ಫೀಮೇಲಾ? ಹೌದು. ಓಕೆ ಸರ್, ಇಲ್ಲಿ ಡಬಲ್ ಬ್ಲೂ ಐಸು ಸಿಗುತ್ತೆ, ಆಡ್ ಐಸು ಸಿಗುತ್ತೆ ಸರ್. ಹೌದು ಸರ್, ಅಸ್ಕಿಯಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಲೂ ಐಸೇ ನಾರ್ಮಲ್ ಐಸ್ ಅಂತ ಅಲ್ಲ. ನಾರ್ಮಲ್ ಐಸ್ ಅಂದ್ಬಿಟ್ಟು ನಾರ್ಮಲ್ ಆಗಿ ಅಸ್ಕಿಲ್ ಜಾಸ್ತಿ ಬರೋದೇ ಒರಿಜಿನಾಲಿಟಿನೇ ನಾರ್ಮಲ್ ಐಸ್. ಇದೆಲ್ಲ ನಾವು ಮಾಡ್ಕೊಂಡು ಹೌದು ಹೌದು, ನಾವು ಕಂಟಿನ್ಯೂ ಆಗಿ ಬ್ಲೂ ಐಸ್ ಇಂಟು ಬ್ಲೂ ಐಸ್ ಹಾಕೋದ್ರಿಂದ ಇಷ್ಟು ಬ್ಲೂ ಐಸ್ಗಳು ಬರ್ತಾ ಇದೆ. ಸೊ ಅದನ್ನೇ ಜಾಸ್ತಿ ಜನ ಇಷ್ಟಪಡ್ತಾರೆ. ಹೌದು, ಒರಿಜಿನಾಲಿಟಿ ಬಂದ್ಬಿಟ್ಟು ನಾರ್ಮಲ್ ಐಸೇ. ಸೊ ಅದನ್ನ ಯಾರು ಇಷ್ಟಪಡಲ್ಲ, ಬ್ಲೂ ಐಸ್ ಅಂತ ಹೋಗ್ಬಿಟ್ಟಿದ್ದಾರೆ. ಸೊ ಅಸ್ಕಿಲ್ ಕಾಂಬಿನೇಷನ್ ಮಾಡಿ ನಾರ್ಮಲ್ ಐಸು, ಆಡ್ ಐಸು, ಆಂಬರ್ ಐಸು, ಸೊ ಇಷ್ಟು ಬಂದೇ ಬರುತ್ತೆ. ಆಂಬರ್ ಐಸು ಕೂಡ ಸಕ್ಕತ್ತಾಗಿರ್ತವೆ. ಹೌದು. ಸೊ ಇದೆಲ್ಲ ವೆರೈಟಿ ರೇರ್ಸ್, ನಾರ್ಮಲ್ ಸಿಕ್ಕೋ ಅಂಥದ್ದೆಲ್ಲ. ಈಗ ಬೇರೆ ಬ್ರೀಡ್ಸಲ್ಲಿ ನೀವು ನೋಡೋದಕ್ಕೆ ಹೋದರೆ ಈ ಥರ ಕಣ್ಣು ವಿಶೇಷಣತೆ ಇರಲ್ಲ, ಅಸ್ಕಿಯಲ್ಲಿ ಮಾತ್ರ ಇರೋಂಥದ್ದು ಇದು. ನೋಡಿ ನೋಡಿ, ಅಲ್ಲಿ ನೀವು ಕಾರ್ನರಾಗಿ ನೋಡ್ಬೋದು ಮಲ್ಕೊಂಡಿರೋಂಥವು ಎಷ್ಟು ಸಕ್ಕದಾಗಿ ಮಲಗಿದ್ದಾವೆ ಅಂತ. ನೋಡಿ, ಆ ಕಡೆ ಸೈಡ್ ಐತಲ್ಲ, ಅದು ಪರ್ಸ್ನಲ್ ಫೇವ್ರೇಟ್ ಆಗಿಬಿಟ್ಟೈತೆ. ಯಾವ್ದು ಹೇಳಿ ಇದು? ಹೌದು, ಅವನು ಮಿನಿ ಆಸ್ಕರ್. ಅವನು ಇದು ಕಡೆ ಅವನು ಅಷ್ಟೇ, ಇವನು ಅಷ್ಟೇ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು ತುಂಬಾ ಇಷ್ಟ ಆಗ್ಬಿಟ್ಟೈತೆ. ಅವ್ರ ಅಪ್ಪನ ಥರನೇ ಬರ್ತಾವೆ ನೋಡಿ. ಇವಾಗ ಏನು ತೋರಿಸ್ತಾ ಇದ್ದೀವಿ ನಾವು ಕ್ಯಾಮ್ರಾದಲ್ಲಿ ಇವನ್ನ, ಅವರಪ್ಪ ಏನಿದಾನೋ ಅದೇ ಥರನೇ ಬರ್ತಾನೆ ಅವನು, ಸೇಮ್.